ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಶ್ರೀ ವರಮಹಾಲಕ್ಷ್ಮಿ ಪೂಜೆಯ ವಿಧಾನವನ್ನು ಈಗ ನೋಡೋಣ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಮೊದಲಿಗೆ ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಮಂತ್ರ: ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಾಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಭರತವರ್ಷೆ ಜಂಬೂದ್ವೀಪೆ ದಂಡಕಾರಣ್ಯೆ ಗೋದಾವರ್ಯ ದಕ್ಷಿಣೇ ತೀರೆ ಬೌದ್ಧಾವತಾರೆ ರಾಮಕ್ಷೇತ್ರೆ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷಾ ಋತು ಶ್ರಾವಣಮಾಸೆ ಶುಕ್ಲಪಕ್ಷೆ ಶುಭತಿಥೌ ಭಾರ್ಗವವಾಸರೆ ಶುಭನಕ್ಷತ್ರೆ ಶುಭಯೋಗೆ ಶುಭಕರ್ಣೆ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯ ಸತ್ಸಂತಾನ ಸಕಲ ಮನೋಭೀಷ್ಟ ಸಿದ್ಧ್ಯರ್ಥಂ ಜ್ಞಾನ ಭಕ್ತಿ ವೈರಾಗ್ಯಾದಿ ಸಿದ್ಧ್ಯರ್ಥಂ ಶ್ರೀ ವರಮಹಾಲಕ್ಷ್ಮಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಎಂದು ಕೈಯಲ್ಲಿ ನೀರು ಅಕ್ಷತೆಯನ್ನು ಹಾಕಿ ಕೆಳಗೆ ಬಿಡಬೇಕು. ಒಂದು ಕಲಶದಲ್ಲಿ ನೀರನ್ನು ತುಂಬಿಟ್ಟುಕೊಂಡು ಅದರಲ್ಲಿ ಅರಿಶಿಣ ಕುಂಕುಮ ಅಕ್ಷತೆ ಹೂ ಹಾಕಿ ಕಲಶವನ್ನು ಮುಟ್ಟಿ ಅದರಲ್ಲಿ ಗಂಗಾದಿ ಸಕಲ ತೀರ್ಥಾಭಿಮಾನಿ ದೇವತೆಗಳನ್ನು ಆಹ್ವಾನಿಸಬೇಕು. ನಂತರ ಈ ಕಲಶೋದಕದ ನೀರನ್ನು ಹೂವಿನಿಂದ ಮಂಟಪ ಪೂಜಾದ್ರವ್ಯ ಎಲ್ಲದರ ಮೇಲೆ ಪ್ರೋಕ್ಷಣೆ ಮಾಡಬೇಕು. ನಂತರ ಒಂದು ಅಡಿಕೆ ಬೆಟ್ಟ ಅಥವಾ ಗಣಪತಿಯ ಮೂರ್ತಿಯನ್ನು ಇಟ್ಟು ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಕೆಂಪು ಹೂವು ಹಾಕಿ ಗಣಪತಿಯ ಪೂಜೆಯನ್ನು ಮಾಡಬೇಕು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂದು ಸ್ತೋತ್ರವನ್ನು ಹೇಳಿಕೊಳ್ಳಬೇಕು. ನಂತರ ವರಮಹಾಲಕ್ಷ್ಮೀ ದೇವಿಯನ್ನು ಮಂಟಪದೊಳಗೆ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ನಂತರ ಶ್ರೀ ವರಮಹಾಲಕ್ಷ್ಮಿಯನ್ನು ಮಂಟಪದೊಳಗೆ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೆ ದೇವಿ ಸುಪ್ರೀತಾ ಭವ ಸರ್ವದಾ ಶ್ರೀ ವರಮಹಾಲಕ್ಷ್ಮೀ ನಮಃ ಧ್ಯಾಯಾಮಿ ಎಂದು ಧ್ಯಾನ ಮಾಡಬೇಕು. ಸರ್ವಮಂಗಲ ಮಾಂಗಲ್ಯೆ ವಿಷ್ಣುವಕ್ಷ ಸ್ಥಲಾಲಯೇ ಆವಾಹಯಾಮಿ ದೇವಿ ತ್ವಾಂ ಸುಪ್ರೀತಾ ಭವ ಸರ್ವದಾ ಎಂದು ಶ್ರೀ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕು. ಸಿಂಹಾಸನಮಿದಂ ದೇವಿ ಗ್ರಹಣ ಹರಿವಲ್ಲಭೆ ಆಸನಂ ಸಮರ್ಪಯಾಮಿ ಎಂದು ಮಂತ್ರಾಕ್ಷತೆ ಹಾಕಬೇಕು. ಪಾದ್ಯಂ ಸಮರ್ಪಯಾಮಿ ಎಂದು 3 ಸಾರಿ ನೀರನ್ನು ತರ್ಪಣ ಪಾತ್ರೆಯಲ್ಲಿ ಬಿಡಬೇಕು. ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಎಂದು 3 ಸಾರಿ ನೀರನ್ನು ತರ್ಪಣ ಪಾತ್ರೆಯಲ್ಲಿ ಬಿಡಬೇಕು. ಮಧುಪರ್ಕಂ ಸಮರ್ಪಯಾಮಿ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಪಂಚಾಮೃತ ಅಭಿಷೇಕಕ್ಕೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ಸಕ್ಕರೆ ಬೆಲ್ಲ ಹಣ್ಣುಗಳನ್ನು ಬಳಸಬೇಕು. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಎಂದು ಅರ್ಘ್ಯಪಾತ್ರೆಯಲ್ಲಿ ನೀರು ಬಿಡಬೇಕು. ಸ್ನಾನಾನಂತರ ಆಚಮನೀಯಂ ಸಮರ್ಪಯಾಮಿ ಎಂದು ಅರ್ಘ್ಯಪಾತ್ರೆಯಲ್ಲಿ ನೀರನ್ನು ಬಿಡಬೇಕು. ವಿಷ್ಣು ಪಾದಾಬ್ಜ ಸಂಭೂತೆ ಗಂಗೆ ತ್ರಿಪಥಗಾಮಿನಿ ಸರ್ವಪಾಪ ಹರೇ ದೇವಿ ಭಾಗೀರಥೈ ನಮೋಸ್ತುತೆ ಗಂಗೋದಕಂ ಸಮರ್ಪಯಾಮಿ ಎಂದು ಹೇಳಬೇಕು. ವಸ್ತ್ರಂ ಸಮರ್ಪಯಾಮಿ ಅಂದರೆ ನೂತನ ವಸ್ತ್ರ ಗೆಜ್ಜೆ ವಸ್ತ್ರ ಅಥವಾ ನೂತನ ವಸ್ತ್ರ ಇಲ್ಲದಿದ್ದರೆ
ಮಂತ್ರಾಕ್ಷತೆ ಹಾಕಿ ವಸ್ತ್ರಂ ಸಮರ್ಪಯಾಮಿ ಎಂದು ಹೇಳಬೇಕು. ಕಂಚುಕಂ ಸಮರ್ಪಯಾಮಿ ಅಂದರೆ ರವಿಕೆ. ನಾನಾ ವಿಧ ಆಭರಣಂ ಸಮರ್ಪಯಾಮಿ ಎಂದು ಹೇಳಿ ಆಭರಣಗಳನ್ನು ದೇವರಿಗೆ ಸಮರ್ಪಿಸಿ ನಂತರ ಶ್ರೀ ವರಮಹಾಲಕ್ಷ್ಮೀ ದೇವಿಗೆ ಸಮರ್ಪಿಸಬೇಕು. ಆಭರಣವಿಲ್ಲದಿದ್ದರೆ ಮಂತ್ರಾಕ್ಷತೆಯನ್ನು ಹಾಕಬೇಕು. ಗಂಧಂ ಸಮರ್ಪಯಾಮಿ ಎಂದು ಹೇಳಿ ಗಂಧವನ್ನು ಸಮರ್ಪಿಸಬೇಕು. ಅಕ್ಷತಾಂ ಸಮರ್ಪಯಾಮಿ ಎಂದು ಅಕ್ಷತೆಯನ್ನು ಹಾಕಬೇಕು. ಹರಿದ್ರಾ ಕುಂಕುಮ ಸಮರ್ಪಯಾಮಿ ಎಂದು ಹೇಳಿ ಅರಿಶಿಣ, ಕುಂಕುಮ, ಸಿಂಧೂರಾದಿ ಎಲ್ಲ ಸೌಭಾಗ್ಯ ದ್ರವ್ಯಗಳನ್ನು ಸಮರ್ಪಿಸಬೇಕು. ಪುಷ್ಪಂ ಸಮರ್ಪಯಾಮಿ ಎಂದು ಹೇಳಿ ನಾನಾ ವಿಧ ಪರಿಮಳ ಪುಷ್ಪಗಳನ್ನು ಸಮರ್ಪಿಸಬೇಕು. ಅಥ ಅಂಗಪೂಜಾ. ಒಂದು ಬಟ್ಟಲಲ್ಲಿ ಸ್ವಲ್ಪ ಅಕ್ಷತೆ ಕಾಳನ್ನು ಇಟ್ಟುಕೊಳ್ಳಬೇಕು. ನಂತರ ಎರಡೆರಡು ಕಾಳುಗಳನ್ನು ಏರಿಸುತ್ತಾ ಬರಬೇಕು. ರಮಾಯೈ ನಮಃ ಪಾದೌ ಪೂಜೆಯಾಮಿ, ಚಂಚಲಾಯೈ ನಮಃ ಗುಲ್ಫೌ ಪೂಜೆಯಾಮಿ, ಕ್ಷೀರಾಬ್ಧಿತನಯಾಯೈ ನಮಃ ಜಾನುನಿ ಪೂಜೆಯಾಮಿ, ಕಮಲಾಯೈ ನಮಃ ಜಂಘೆ ಪೂಜೆಯಾಮಿ, ಪೀತಾಂಬರಧರಾಯೈ ನಮಃ ಕಟಿ ಪೂಜೆಯಾಮಿ, ಹರಿಪಾದರತಾಯೈ ನಮಃ ಊರುಂ ಪೂಜೆಯಾಮಿ, ಮದನಮಾತ್ರೇ ನಮಃ ನಾಭಿಂ ಪೂಜೆಯಾಮಿ, ವಿಶ್ವೋದರಾಯೈ ನಮಃ ಉದರಂ ಪೂಜೆಯಾಮಿ, ವಿಷ್ಣುವಕ್ಷಸ್ಥಲಾಯೈ ನಮಃ ವಕ್ಷಸ್ಥಲಂ ಪೂಜೆಯಾಮಿ, ಜಗದಾಂಬಾಯೈ ನಮಃ ಸ್ತನೌ ಪೂಜೆಯಾಮಿ, ವರಪ್ರದಾಯೈ ನಮಃ ಭುಜೌ ಪೂಜೆಯಾಮಿ, ಮಾಂಗಲ್ಯಸೂತ್ರಕಂಠಾಯೈ ನಮಃ ಕಂಠಂ ಪೂಜೆಯಾಮಿ, ಸುಮುಖಾಯೈ ನಮಃ ಮುಖಂ ಪೂಜೆಯಾಮಿ, ಸುನಾಸಿಕೈ ನಮಃ ನಾಸಿಕಾಂ ಪೂಜೆಯಾಮಿ, ಕೃಪಾಕಟಾಕ್ಷಾಯೈ ನಮಃ ನೇತ್ರೇ ಪೂಜೆಯಾಮಿ, ತಾಟಂಕಧಾರಿಣೈ ನಮಃ ಕರ್ಣೌ ಪೂಜೆಯಾಮಿ, ತುಂಗಾಯೈ ನಮಃ ಲಲಾಟಂ ಪೂಜೆಯಾಮಿ, ಕ್ಷೀರಸಾಗರಜಾಯೈ ನಮಃ ಶಿರಃ ಪೂಜೆಯಾಮಿ, ಯಮುನಾಯೈ ನಮಃ ಸರ್ವಾಂಗಾನಿ ಪೂಜೆಯಾಮಿ ಎಂದು ಮಂತ್ರಾಕ್ಷತೆಯನ್ನು ಏರಿಸಬೇಕು. ನಂತರ ಎಲ್ಲ ಹೂಗಳನ್ನು ಸಮರ್ಪಿಸುತ್ತಾ ನಾನಾ ವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಎಂದು ಹೇಳಿ ಶ್ರೀ ಮಹಾಲಕ್ಷ್ಮೈ ನಮಃ ರಮಾಯೈ ನಮಃ ಎಂಬ ಇತ್ಯಾದಿ ಅಷ್ಟೋತ್ತರ ಶತನಾಮಗಳನ್ನು ಹೇಳಿ ಅಕ್ಷತೆಯನ್ನು ವರಮಹಾಲಕ್ಷ್ಮಿಗೆ ಏರಿಸಬೇಕು. ನಂತರ ಧೂಪಂ ಆಗ್ರಯಾಮಿ ಎಂದು ಹೇಳಿ ಧೂಪವನ್ನು ಸಮರ್ಪಿಸಬೇಕು. ನಂತರ ದೀಪವನ್ನು ಹಚ್ಚಿಡಬೇಕು. ಆಮೇಲೆ ನೈವೇದ್ಯ ತಾಂಬೂಲ ದಕ್ಷಿಣೆಯನ್ನು ಶ್ರೀ ವರಮಹಾಲಕ್ಷ್ಮಿಗೆ ಸಮರ್ಪಿಸಬೇಕು. ನಂತರ ವರಮಹಾಲಕ್ಷ್ಮೀ ದೇವಿಗೆ ಉಡಿಯನ್ನು ತುಂಬಬೇಕು. ನಂತರ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡಬೇಕು. ನಂತರ ಶ್ರೀ ವರಮಹಾಲಕ್ಷ್ಮೀ ದೇವಿಯಲ್ಲಿ ತಮಗೆ ಎಲ್ಲವೂ ಒಳ್ಳೆಯದಾಗಲಿ, ಇಷ್ಟಾರ್ಥಗಳು ಈಡೇರಲಿ, ಧನ ಧಾನ್ಯ ಸಮೃದ್ಧಿಯಾಗಲಿ ಎಂದು ಪ್ರಾರ್ಥಿಸಬೇಕು. ನಂತರ ವಾಯನ ದಾನ ಅಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿ, 2 ಕಾಯಿ ಅಥವಾ 2 ಹಣ್ಣು, ತಾಂಬೂಲ, ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ದೇವರಿಗೆ ಸಮರ್ಪಿಸಿ ಬ್ರಾಹ್ಮಣರಿಗೆ ಕೊಡಬೇಕು. ಕೊನೆಯಲ್ಲಿ ಈ ಪೂಜೆಯನ್ನು ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಭಗವಂತನಿಗೆ ಸರ್ವ ಸಮರ್ಪಣೆಯನ್ನು ಮಾಡಬೇಕು. ಸ್ನೇಹಿತರೆ, ಇದು ಸಂಕ್ಷಿಪ್ತ ಶ್ರೀ ವರಮಹಾಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡಬೇಕೆಂದು ನೋಡಿದ್ದೇವೆ.